ದಟ್ ವಾಸ್ ದ ಹೋಲ್ ಐಡಿಯಾ ಸುಬಣ್ಣ. ಅಂದ್ರೆ ನಾವು ಈ ಸಿನಿಮಾ ಮಾಡಬೇಕು ನಮ್ಮ ತರ ಪ್ರೊಡಕ್ಷನ್ ಅಲ್ಲಿ, ಈ ತರ ಮೈನ್ ಸ್ಟ್ರೀಮ್ KRG ಈ ತರದಂತಹ ಸ್ಟುಡಿಯೋಗಳು ಇದನ್ನ ರಿಲೀಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ನಂದದು. ಅವಾಗ ಅಟ್ಲೀಸ್ಟ್ ನಾವು ಬೆಟರ್ ಆಡಿಯನ್ಸ್ ರೀಚ್ ಆಗ್ಬೋದು ಅಂತ. ಹೌದು ಹೌದು, ಈವನ್ ದ್ವೀಪ 75 ಡೇಸ್ ಹೊಡಿತು. ಅದೌದು. ಥ್ಯಾಂಕ್ ಯು. OTT ಸ್ಯಾಟಲೈಟು ಏನೂ ಆಗಿಲ್ಲ. ನಾನು ಸಂಪೂರ್ಣ ಅದರದ್ದು ಹೋರಾಟದಲ್ಲೇ ಇದ್ದೀನಿ. ನನಗೆ ಇಲ್ಲಿ ಈ ಥರದ ಸಿನಿಮಾಗಳಿಗೆ ದುಡ್ಡಿಗಿಂತ ಹೆಚ್ಚು ಇದರ ಪೊಸಿಷನ್ ತುಂಬ ಇಂಪಾರ್ಟೆಂಟ್. ಜನರಿಗೆ ಈ ಥರ ಸಿನಿಮಾ ತಲುಪಿಸಿದಾಗ ಇನ್ನೂ ಜಯಶಂಕರ್ ಅಂತ, ನಟೇಶ್ ಅಂತ ಈ ಥರ ಡೈರೆಕ್ಟರ್ಗಳು ಇನ್ನು ಹೆಚ್ಚೆಚ್ಚು ಬರೋಕ್ಕೆ ಸಾಧ್ಯತೆ ಇರುತ್ತೆ. ದೊಡ್ಡ ದೊಡ್ಡ ಸಿನಿಮಾ ಅಥವಾ ಪ್ಯಾನ್ ಇಂಡಿಯಾ, ನಾನು ಆವಾಗಲೇ ಏನು ಹೇಳ್ತಿದ್ದೆ, ಆ ಥರದ ಸ್ಕೇಲ್ ಸಿನಿಮಾ ಅಷ್ಟೇ ಸಿನಿಮಾ ಅಲ್ಲ, ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಿನಿಮಾ, ಒಂದು ಇಂಡಸ್ಟ್ರಿಗೆ ತುಂಬ ಇಂಪಾರ್ಟೆಂಟ್ ಈ ಥರ ಸಿನಿಮಾನು ಕೂಡ ಅನ್ನೋದು ಇನ್ನು ಹೆಚ್ಚೆಚ್ಚು ನಾವು ಅದನ್ನು ಏನು ಹೇಳ್ಬೋದು, ಹೌದು ಅಂತ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಆ ಹೋರಾಟ ಏನಾಗಿದೆ ಅಂತಂದರೆ, ಯಾವುದೋ ಸಿನಿಮಾ ಬ್ಯಾಕ್ ಫೈರ್ ಆಗುತ್ತೆ ಅವ್ರಿಗೆ, ಅದರಿಂದಾಗಿ ಇಡೀ ಇಂಡಸ್ಟ್ರಿನ ಅವರು ಬೈಕೌಟ್ ಮಾಡಿಬಿಡ್ತಾರೆ, ಅಥವಾ ಇಂಡಸ್ಟ್ರಿಯ ಸಿನಿಮಾಗಳು ತೊಗೊಳ್ಳಲ್ಲ, ಬೇರೆ ರೀಸನ್ಗಳು ತೊಗೊಳ್ಬೋದು, ಬೇರೆ ಬೇರೆ ಮಾಡೆಲ್ಗಳು ಆ ಥರದ್ದೆಲ್ಲ ಇರುತ್ತೆ ಅವ್ರಿಗೆ. ಸೊ ತುಂಬ ದೊಡ್ಡ ಸಿನಿಮಾಗಳ ಲೈನಪ್ಗಳು ಇರುತ್ತೆ. ಸೊ ಹಾಗಾಗಿ ಇನ್ನೂ ಏನಾಗಿಲ್ಲ ಅದು, ಬಟ್ ಆ ಪ್ರಯತ್ನದಲ್ಲಿದ್ದೀನಿ. ಅದ್ರ ಮೇಲೆ ಡಿಪೆಂಡ್ ಆಗೋ ಕೂಡ ಇಲ್ಲ. ನಾರ್ಮಲಿ ಏನಾಗುತ್ತೆ ಅಂಥದ್ದನ್ನು ಆದಮೇಲೆ ನಾವು ರಿಲೀಸ್ ಡೇಟ್ ಅನೌನ್ಸ್ ಮಾಡೋದು ಇರುತ್ತೆ. ಸೊ ನಾವು ಅದಕ್ಕಿಂತ ಮುಂಚೆನೇ 14th ರಿಲೀಸ್ 100% ರಿಲೀಸ್ ಮಾಡ್ತೀವಿ. ಸೊ ಐ ಹೋಪ್ ಜನರಿಗೆ ಇದು ಇಷ್ಟ ಆಗುತ್ತೆ. ನಾನೇನು ಇನ್ವೆಸ್ಟ್ ಮಾಡಿದ್ದೀನಿ ಅದಕ್ಕಂತೂ ಏನು ಮೋಸ ಆಗಲ್ಲ. ನನಗೆ ಇಂಟೆನ್ಷನ್ ಇರೋದು ಅಷ್ಟೇ, ಈ ಸಿನಿಮಾ ತಲುಪಬೇಕಷ್ಟೇ. ನಾ ಎಲ್ಲರಿಗಂತಂದರೆ ಒಂದು ಪಾಯಿಂಟ್ ಆದಮೇಲೆ ಸಿನಿಮಾ ರೇಟ್ ಡೌನ್ ಮಾಡಿ ಬೇಕಾದ್ರೆ ಇನ್ನೊಂದು ಜನರು ತಲುಪಿಸ್ಬೇಕಾದ್ರೆ ನಾನು ನೋಡ್ತೀನಿ. ಅದ್ರ ಬಗ್ಗೆ ನನಗೆ ಏನೂ ಇದಿಲ್ಲ. ರೇಟ್ ಆಫ್ ಅಡ್ಮಿಷನ್ ಎಕ್ಸಾಕ್ಟ್ಲಿ. ಮಲ್ಟಿವಲ್ ಕಂಪ್ನಿ ಅಂತಂದ್ರೆ ಅದ್ರಲ್ಲಿ ಸುಮಾರು ಕಂಪ್ನಿ ಇದಾವೆ. ನಾನು ಹೆಸರು ತೊಗೊಳಕ್ಕೆ ಇಷ್ಟಪಡಲ್ಲ, ಬಟ್ ನಾನು ರಿಸರ್ಚ್ ಮಾಡ್ಬೇಕಾದ್ರೆ ಅದ್ರದ್ದು 3-4 ಕಂಪ್ನೀಸ್ಗೆಲ್ಲ ಹೋಗಿದ್ದೀನಿ. ಸೊ ನೀವು ಹೆಸರು ತೊಗೊಂಡಿದ್ದು ಸಾರಿ ಟು ಇಂಟರಪ್ಟ್, ಜಯಶಂಕರ್ ಕಂಟಿನ್ಯೂ ಮಾಡ್ತಾರೆ. ಇದರಲ್ಲಿ ನೀವು ಎಕ್ಸಾಂಪಲ್ ನೀವು ಕೊಂಡು ಹೋದ ನೋಡಿದ್ರೆ ಕವಿ ಇನ್ಸ್ಪೆಕ್ಟರ್ ಆನಂದ್ ಸರ್ ಏನು ಬರ್ತಾರೆ, ಇದು ಐ ಥಿಂಕ್ ಕಂಪನಿ ಅಥವಾ ಕಾರ್ಪೊರೇಟ್ ಸೆಕ್ಟರ್ ಅನ್ನೋ ಒಂದು ಲೇಬಲ್ ಅಲ್ಲಿ ಇತ್ತೀಚೆಗೆ ಬೇರೆ ಫಾರ್ಮೇಷನ್ ಅಲ್ಲಿ ಇದೆ. ಮುಂಚೆ ನಿಮಗೆ ದನ ಕರುಗಳ ವ್ಯಾಪಾರದಲ್ಲೂ ನಡೀತಿತ್ತು. ಆ ಥರದ ಬೇರೆ ಬೇರೆ ಸ್ಕೀಮ್ಗಳನ್ನ ತೊಗೊಂಬಂದು ನೀವು ಇವ್ರನ್ನ ಕರ್ಕೊಂಬರ್ರಿ ಅವ್ರನ್ನ ಕರ್ಕೊಂಬರ್ರಿ ನಾವೆಲ್ಲ ಚಿಕ್ಕ ವಯಸ್ಸಿನ ನೋಡಿದೀವಿ ಅದನ್ನ. ಅದೇ ಈಗ ಅದರದ್ದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಚೇಂಜ್ ಆಗಿದೆ ಅಂತ ಅನ್ಸುತ್ತೆ ನನಗೆ. ಪ್ಲೀಸ್ ಕಂಡು. ನನ್ನ ಇಂಟೆನ್ಷನ್ ಇದ್ದಿದ್ದು ದ ಹಾರ್ಡ್ಶಿಪ್ ಆಫ್ ದ ಸೇಲ್ಸ್ ಪರ್ಸನ್, ಅದನ್ನ ಹೇಳೋದಿತ್ತು. ಅಂದರೆ ಅದ್ರಲ್ಲಿ ತುಂಬ ರಿಜೆಕ್ಷನ್ಸ್ನ ಫೇಸ್ ಮಾಡ್ತಾರೆ. ಈಗ ನಮ್ಮ ರೆಗ್ಯುಲರ್ ಜಾಬ್ ಆದರೂ ಒಂದು ಸ್ವಲ್ಪ ನಮ್ಮ ಪಾರ್ಟ್ ನಾವು ಮಾಡ್ಕೊಂಡು ಹೋಗ್ಬೋದು, ಬಟ್ ಅವರು ಡೈಲಿ ಬೇಸಿಸ್ ಮೇಲೆ, ಅವರ್ಲಿ ಬೇಸಿಸ್ ಮೇಲೆ ರಿಜೆಕ್ಷನ್ಸ್ನ ಫೇಸ್ ಮಾಡ್ತಿರ್ತಾರೆ. ಸೊ ಅವರು ಆ ಕೆಲಸ ಮಾಡಬೇಕು ಅಂತಂದರೆ ನೆಕ್ಸ್ಟ್ ಲೆವೆಲ್ ರೆಸಿಲಿಯನ್ಸ್, ಮೋಟಿವೇಶನ್ ಎಲ್ಲ ಸಿಕ್ಕಾಪಟ್ಟೆ ಇರಬೇಕಾಗುತ್ತೆ. ಸೊ ಅದ್ರ ಮೇಲೆ ರಿಸರ್ಚ್ ಮಾಡಬೇಕಾದ್ರೆ ಐ ಫೌಂಡ್ ದಿಸ್ ಪ್ರೊಫೆಷನಲ್ಲಿ ಅದು ಡೈಲಿ ಬೇಸಿಸ್ ಮೇಲೆ ಮೋಟಿವೇಟೆಡ್ ಆಗಿರಬೇಕಾಗತ್ತೆ. ಅದು ವುಮನ್ ಯೂಶಲಿ ಆರ್ ವೆರಿ ರೆಸಿಲಿಯಂಟ್. ಸೊ ಒಂದು ವುಮನ್ ಕೈಲಿ ಹೇಳ್ಸಿದ್ರೆ, resilient woman who wants to pursue and who wants to earn money, and she chooses this profession where it requires lot of resilience. So ಅದರಿಂದ ಸೇಲ್ಸ್ ಅನ್ನೋದು. ಹಳ್ಳಿ ಕಡೆಗೆ ನೀವು ಒಂದು ಹಬ್ಬಕ್ಕೆ, ವರ್ಷಕ್ಕೆ ಒಂದು ಈವೆಂಟ್ಗೋಸ್ಕರ ಅವರೇ ಹೊರಡಾಕದಂತಾರೆ ನಮ್ಮಲ್ಲೆಲ್ಲ. ಸೊ ಚಿನ್ನದ ಫಂಡ್ ಮಾಡೋದಾಗ್ಬೋದು, ಸೊ ಅದು ಚಿನ್ನದ ಅಂಗಡಿಗಳಲ್ಲಿ ಇರ್ತಿತ್ತು. ಇವೆಲ್ಲ ತುಂಬ ವರ್ಷದಿಂದನೇ ನಡೀತಾ ಇರುವಂಥದ್ದು. ಅವ್ರದೇ ಒಟಾರದಲ್ಲಿ ಒಂದಷ್ಟು ಜನ, ಇನ್ನೊಂದಷ್ಟು ಜನ 4 ಜನ ಸೇರಿಸಿದ್ರೆ ಇವ್ರಿಗೆ ಒಂದಷ್ಟು ಪಾಯಿಂಟ್ಸ್, ಈ ಥರದ್ದು ಇರ್ತಿತ್ತು. ಸೊ ಇವತ್ತಿಗೆ ಅದರದ್ದು ರೀತಿ ನೀತಿಗಳು ಬದಲಾಗಿದೆ ಅಂತ ಅನ್ಸುತ್ತೆ.